ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಗ್ರಾಮ ಪಂಚಾಯಿತಿ ಮೌನ ಮುರಿದಿದೆ. ಎಸ್, ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮ ಪಂಚಾಯತ್ನ ಪಿಡಿಒ ನನಗೆ ಹುಷಾರಿಲ್ಲ ಎಂದು ರಜೆ ಹಾಕಿ 25 ದಿನ ಕಳೆದಿದೆ. ಸೆಕ್ರೆಟರಿಗೆ ಇನ್ಚಾರ್ಜ್ ಕೊಡದೆ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಇಲ್ದಲೆ ಅಲೆ ಹೆಚ್ಚು ಕಡಿಮೆ 1.5 ವರ್ಷಕ್ಕೆ ಬಂದೈತಿ. ನೀರು ನಮಗೆ ಭಾರಿ ತೊಂದರೆ ಐತೆ. ನಾವು ಹೇಳಿ ಪಂಚಾಯತ್ಗೆ ಒಂದು 7-8 ಸತಿ ಹೋಗಿ ಎಲ್ಲರಿಗೂ ಎಲ್ಲ ಇದನ್ನ ಕೊಟ್ಟು ಬಂದಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ. ಏನ್ ಮಾಡಿರೋ ಅವ್ರು ದಕ್ಕಂತ ಇಲ್ಲ. ಈಗ ಬಂತು ಹೋಗ್ರಿ ಅಂತಾರೆ ಬಿಡಿ ಮೇಡಮ್. ಅಲ್ಲಿ ಬಂದು ನೋಡಿರಿ ಯಾರು ಇರಲ್ಲ. ಅವತ್ತು ನೋಡ್ರಿ ಸೆಕ್ರೆಟರಿಗಳೆಲ್ಲ ಬಂದು ಇಲ್ಲಿ ಈಗ ಬಂತೇನೋ JCPನರಂಗೆ ಎಲ್ಲ ಬಂದು ಎಲ್ಲ ತೋರಿಸ್ಬಿಟ್ಟು ಎಲ್ಲ ಇದು ಮಾಡಿ ನಾವು ಹಂಗು ಅವ್ರನ್ನೆಲ್ಲ ಇದು ಮಾಡ್ಕೊಂಡು ಪೈಪದಿಯಕ್ಕೆಲ್ಲ ಇದು ಮಾಡ್ಕೊಟ್ಟು ಈಗ ಬರುತ್ತೆ ಅಂದ್ರೆ ಬರಲಿಲ್ಲ. ಹಬ್ಬದ ದಿವಸ ಗೌರಿ ಹಬ್ಬದ ದಿವಸ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನೀರು ಬತ್ತೈತೆ, ನೀರು ಬಂತು ನಮ್ಗೆ ಅಂತ ಅಷ್ಟು ಖುಷಿ ಆಗಿತ್ತು ನಮ್ಗೆ. ಅವತ್ತಿನಿಂದ ಇವತ್ತಿನವರೆಗಾಗಿ ನೋಡ್ತಾ ಇದ್ದೀವಿ, ಒಬ್ರು ಇಲ್ಲ, ಒಬ್ರು ಬಂದಿಲ್ಲ. ಇದೇ ಪಂಚಾಯತ್ ವ್ಯಾಪ್ತಿಯ ಮಡೇನಹಳ್ಳಿ ಗ್ರಾಮದ ಅಂಗನವಾಡಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿಂದೆ ಮುಂದೆ ಜಂಗಲ್ ಬೆಳೆದು ಅಂಗನವಾಡಿ ಮಕ್ಕಳಿಗೆ ಸೊಳ್ಳೆ ಕಚ್ಚಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಎಷ್ಟೇ ಬಾರಿ ಗ್ರಾಮ ಪಂಚಾಯತ್ಗೆ ಅರ್ಜಿ ಕೊಟ್ಟರೂ ಯಾವ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಇದೇ ಗ್ರಾಮದ ಎಸ್ಟಿ ಕಾಲೋನಿಯಲ್ಲಿ ಸುಮಾರು 15 ಮನೆಗಳಿದ್ದು, ಈ ಮನೆಗಳಿಗೆ 1 ವರ್ಷ ಕಳೆದರೂ ನೀರೇ ಕಾಣದ ಜನರು ಅಕ್ಕಪಕ್ಕದ ಬೋರ್ವೆಲ್ಗಳ ಮತ್ತು ಮಳೆ ನೀರನ್ನ ಕುಡಿಯುತ್ತಿದ್ದಾರೆ. ಮುಂದಿನ ಚುನಾವಣೆ ಬಹಿಷ್ಕಾರ ಮಾಡ್ತಾರಂತೆ ಹಾಗೂ ಗ್ರಾಮ ಪಂಚಾಯತ್ ಮುಂದೆ ಕಲ್ಲು ಮಣ್ಣು ಹೊಡೆದು ಗ್ರಾಮ ಪಂಚಾಯತ್ ಮುಚ್ಚುತ್ತೇವೆ ಎಂದು ಇಲ್ಲಿನ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಡೇನಹಳ್ಳಿ ಗ್ರಾಮ, ನಮ್ಮ ಹೆಸರು ಶಶಿಧರ್ ಅಂತ. ಸುಮಾರು 1.5 ವರ್ಷ 2 ವರ್ಷದಿಂದ ನೀರಿನ ಕೊರತೆ ಅಂತ ಸುಮಾರು ಸತಿ ಹೊಸಹಳ್ಳಿ ಗ್ರಾಮ ಪಂಚಾಯತಿಗೆ ಹೋಗಿ ಒಂದು 5-10 ಸತಿ ಅರ್ಜಿ ಕೊಟ್ಟು ಬಂದಿದ್ದೀವಿ. 5-10 ಸತಿ ಎಲ್ಲ ನೀವು 50 ಸತಿ ಕೊಟ್ಟರು ನಾವು ಕೆಲಸ ಮಾಡ್ಕೊಡಲ್ಲ ಅಂತ ಅವರು ಒಂದಿಂದಲೂ ಬಂದು ಯಾರು ನೋಡಕ್ ಬರ್ತಾ ಇಲ್ಲ. ಇಲ್ಲಿ ಇವತ್ತು ಮಾಡ್ಕೊಡ್ತೀವಿ, ನಾಳೆಗೆ ಮಾಡ್ಕೊಡ್ತೀವಿ, ನಾಳೆ ನಾಡ್ದು ಅಂತ ಇದೇ ತರ ಹೇಳ್ಕೊಂಬರ್ತಾರೆ. ವರ್ಷನವರು ಹಂಗು 1-2 ಸತಿ ನೀರ್ ಟ್ಯಾಂಕರಲ್ಲಿ ನೀರು ಬಿಡಿಸಿದ್ರು. ಅವ್ರು ತಾನೇ ಏನ್ ಮಾಡ್ತಾರೆ, 1 ಸತಿ ಬಿಡಿಸ್ಬೋದು, 2 ಸತಿ ಬಿಡಿಸ್ಬೋದು. ನಾವು ST ಜನಾಂಗ, SC ಜನಾಂಗ ಅಂದ್ರೆ ಅಷ್ಟೋ ಕೇವಲ ಆಗ್ಬಿಟ್ಟಿದೀವಿ. ಬೇರೆ ಕಡೆ ಎಲ್ಲೋದ್ರು ಊರಲ್ಲೇ ಆಗ್ಲಿ ಎಲ್ಲರಾಗ್ಲಿ ಕೆಲಸ ಮಾಡಿಸ್ಕೊಡ್ತಾರೆ. SC ಜನಾಂಗ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀರ್ ಬಿಟ್ಟು ಇಲ್ಲಿ 1 ವರ್ಷ 1.5 ವರ್ಷನೇ ಆಗೈತೆ. ಸ್ವಲ್ಪ ಬತ್ತಿದ್ವಿ ನೆಲೆಗೆ, ಇವಾಗ ಬತ್ತಾನೆ ಇಲ್ಲ. ಕತ್ರಸವ 1.5 ವರ್ಷ ಆಗೈತೆ. ನಾವೇನ್ ಮಾಡ್ಬೇಕು ಅಂತ ನೀರು ಗ್ರಾಮ ಪಂಚಾಯತಿಗೆ ಹೋಗಿ ಕೇಳಿ ಅರ್ಜಿ ಕೊಟ್ಟು ಪಂಚಾಯತ್ಗೆ ಬೀಗ ಎಲ್ಲ ಹಾಕ್ಸಿದೀವಿ. ನಾವು ಇನ್ನೇನ್ ಗಲಾಟೆ ಮಾಡ್ಬೇಕು ಅಂದ್ರೆ ಕಲ್ಲು ಮಣ್ಣು ತಾಡಾಗಿ ಅಲ್ಲಿ ಬಾಕ್ಲಾಗ ಸುರ್ಕೊಂಡು ಗಲಾಟೆ ಮಾಡ್ಬೇಕು ಅಷ್ಟೇ. ಅದೊಂದು ಬಾಕಿ ಐತಿ. ಅವ್ರಿಗೆ ಹೇಳಿ ಸಾಕಾಯ್ತು ನಮಗೂ. ಮನೆಗೆ ಅಂತೂ ಈ ಸರಿ ಬರ್ಲಿ, ಯಾರು ಬರ್ತಾರೆ ಬರ್ರಿ, ರಾಜಕಾರಣಿಗಳು, ಗ್ರಾಮಸ್ಥರು, ಮೆಂಬರ್ಗಳು. ನಮ್ಗೆ ರೋಡ್ ಚೆನ್ನಾಗಿ ಮಾಡ್ಕೊಟ್ಟೋಗಿಲ್ಲ, ಮಾಡ್ಕೊಡ್ತೀವಿ ಅಂತ. ಯಾವ್ದೊಂದ್ರಿಗೂ ಕರೆಂಟು ಈ ತರನೇ ನಮ್ಗೆ 3 ತಿಂಗಳು ಕರೆಂಟ್ ಇರ್ಲಿಲ್ಲ. ಸ್ವಂತ ಬಂಡವಾಳ ಹಾಕಿ ನಾವು ಹಾಕೊಂಬಂದಿದೀವಿ. 3 ತಿಂಗಳು ಕರೆಂಟ್ ಇಲ್ದಲೆ ಸತ್ತಿದೀವಿ. 1.5 ವರ್ಷ ನೀರಿಲ್ದಲೆ ಸಾಯ್ತಾ ಇದ್ದೀವಿ. ಈ ತೋಟಗಳಿಗೆಲ್ಲ ಯೋಚನೆ ಬಿಡ್ತಾರೆ ಅವರು. ಮಳೆ ಬಂದೈತಿಗೆ ಯಾರು ಬಿಡೋದಿಲ್ಲ. ಟ್ಯಾಂಕರ್ಗಳಿಗೆ ದುಡ್ಡು ಕೊಟ್ಟು ಕೂಲಿನಲ್ಲಿ ಮಾಡ್ತಾ ಇದೀವಿ. ಎಲ್ಲರೂ ಟ್ಯಾಂಕರ್ಗಳಿಗೆ ಹೊಡೆಸ್ಕೊಂತ ಇದೀವಿ ನೀರ. ನಾಚಿಕಾಗಲ್ವಾ ಅವ್ರಿಗೆ?